ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥದ್ದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನ 2026 ಫೆಬ್ರವರಿ ತಿಂಗಳ 10ನೇ ತಾರೀಕು ಭೌಮವಾಸರ ಮಂಗಳವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇರುವಂತಹ ದಿನ. ಈ ಅಷ್ಟಮಿ ತಿಥಿ ಈ ದಿನ ಬೆಳಿಗ್ಗೆ 7:11 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:58 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 7:30 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 1:41 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮಕರ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:33 ಸಂಜೆ 5:01 ರಾಹುಕಾಲದ ಸಮಯ. ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:37 2:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಂದರ್ಭದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 11:11 ರಾತ್ರಿ 12:59 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:22. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರನ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇನ್ನು ಈ ಖರೀದಿಗಾಗಲಿ ವ್ಯಾಪಾರಕ್ಕಾಗಲಿ ಅಡ್ವಾನ್ಸ್ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ಈ ಮಂಗಳವಾರ ಪ್ರಶಸ್ತವಾಗಿದೆ. ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನದ ಒಂದು ಪ್ರಯತ್ನ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸ ಕೆಲಸಗಳನ್ನು ಮಾಡ್ತಾರೆ ಹಾಗೆ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ಇಲ್ಲಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು, ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವ್ರು, ಅವ್ರಿಗೂ ಕೂಡ ಪರೀಕ್ಷೆಯ ಬಗ್ಗೆ ಉತ್ತಮವಾದಂಥ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಪರೀಕ್ಷೆಯ ಅನುಕೂಲತೆಗಳ ಬಗ್ಗೆ ಅವರಿಗೆ ಒಂದು ಜ್ಞಾನೋದಯ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ
ಅತ್ಯುತ್ತಮವಾದಂಥ ದಿನ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಇನ್ನು ಕುಜ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂಥ ಬುದ್ಧಿ, ಕೆಲವರಿಗೆ ಅಗ್ರೆಸಿವ್ ನೇಚರ್ ಇರುತ್ತಲ್ಲ, ಇದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಅಧಿಕಾರವನ್ನು ಚಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಇತಿಮಿತಿ ಒಳಗೆ ಇರಬೇಕು. ಯಾವುದೂ ಕೂಡ ಹೆಚ್ಚಾಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇಲ್ಲಿ ಧೈರ್ಯದಿಂದ ಸಾಹಸದಿಂದ ಕೆಲಸ ಮಾಡುವಂಥವ್ರಿಗೆ ಗುರುವಿನ ಮಾರ್ಗದರ್ಶನ ಸಿಕ್ಬಿಟ್ರೆ ಅತ್ಯುತ್ತಮವಾದಂಥ ಗುರಿ ಬಹಳ ಬೇಗ ತಲುಪುವಂಥ ಒಂದು ನಿಷ್ಠೆ ಇದು ಕೂಡ ನಿಮಗೆ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:34 ಮಧ್ಯಾಹ್ನ 1:32 ಹಾಗೆ ರಾತ್ರಿ 7:25 ರಾತ್ರಿ 8:27 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯಾಣ ಏನಾದರೂ ಆರಂಭ ಆದರೆ ಅದು ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ನೀವು ಪ್ರಯತ್ನ ಮಾಡುವಂಥ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಹಾಗೆ ಈ ಮುಕ್ತಾಯ ಕೂಡ ನಿಧಾನ. ಇದರಿಂದ ಬರುವಂಥ ಫಲಿತಾಂಶ ಕೂಡ ತಡವಾಗುತ್ತೆ. ನಿಮ್ಮ ಒಂದು ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಆಗಿಬಿಡುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:35 ಮಧ್ಯಾಹ್ನ 12:34 ಇನ್ನು ಸಂಜೆ 6:24 ರಾತ್ರಿ 7:25 ಇನ್ನು ಮಧ್ಯರಾತ್ರಿ 1:35 ರಾತ್ರಿ 2:36 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ತುಂಬ ಸೂಕ್ತವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಹಾಗೆ ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು, ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಸಮಾಧಾನ ಆಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:42 ಬೆಳಿಗ್ಗೆ 8:40 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:29 ಹಾಗೆ ರಾತ್ರಿ 9:28 ರಾತ್ರಿ 10:30 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಸೂಕ್ತವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ, ಆ ರೀತಿಯಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರು, ಇವರು ಕೂಡ ಈ ಚಂದ್ರ ಹೋರಾದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಚಂದ್ರ ಮನಕಾರಕ. ಹಾಗಾಗಿ ಯದ್ವಾ ತದ್ವಾ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮ ಮನಸ್ಸು ಹೋದಂತೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನೀವು ಮುಂದುವರಿಸುವಂಥದ್ದನ್ನಾಗಲಿ ಮಾಡಬೇಡಿ ಈ ಚಂದ್ರ ಹೋರಾದಲ್ಲಿ. ಏಕೆಂದರೆ ಇದು ನಿಮಗೆ ಸ್ವಲ್ಪ ದುಬಾರಿಯಾಗಿಬಿಡುತ್ತೆ, ಜಾಗ್ರತೆ. ಹಾಗೆ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಇನ್ನು ಸಂಜೆ 5:25 ಸಂಜೆ 6:24 ಹಾಗೆ ರಾತ್ರಿ 12:33 ರಾತ್ರಿ 1:35 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಯಾವ ಕೆಲಸಕ್ಕೆ ಯಾವ ಸಮಯ ಸೂಕ್ತವಾಗಿದೆ, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಆಗ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಿ ಜರುಗತ್ತೆ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ. ಒಟ್ಟಾರೆ ಈ ಪಂಚಾಂಗ ನಿಮಗೆ ಒಳ್ಳೆಯ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ಚಗೋದಯ, ಇದರಂತೆ ಶುಭ ಸಮಯ ಯಾವುದಿದೆ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ 12 ಗಂಟೆ 37 ನಿಮಿಷದವರೆಗೆ ಶುಭ ಸಮಯ. ಇದು ಬಹಳ ಪ್ರಶಸ್ತವಾಗಿರುವಂತಹ ಸಮಯ. ಇದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ, ಹಣಕಾಸಿನ ವ್ಯವಹಾರಗಳನ್ನಾಗಲಿ ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನಾಳೆಯ ದಿನ ಅಮೃತ ಸಿದ್ಧಿಯೋಗ ಇದೆ, ಸರ್ವಾರ್ಥ ಸಿದ್ಧಿಯೋಗ ಇದೆ. ಇದು ಎರಡೂ ಕೂಡ ಬಹಳ ವಿಶೇಷವಾದಂತಹ ಯೋಗಗಳು ಒಂದೇ ದಿನ ಬಂದಿರುವಂಥದ್ದು ತುಂಬ ವಿಶೇಷ. ಏಕೆಂದರೆ ನಾಳೆ ಅನುರಾಧ ನಕ್ಷತ್ರ ಇರುತ್ತೆ, ಬುಧವಾರ. ಎಲ್ಲಿ ಅನುರಾಧ ನಕ್ಷತ್ರ ಮತ್ತು ಬುಧವಾರದ ಸಂಯೋಗ ಆಗುತ್ತೋ ಆ ದಿನ ಉತ್ತಮವಾದಂತಹ ಯೋಗಗಳು ರೂಪುಗೊಳ್ಳುವಂಥ ಸಂದರ್ಭ. ಹಾಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ನಾಳೆ ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ ಈ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುತ್ತೆ. ಇದನ್ನು ಕೂಡ ನಿಮ್ಮ ಉತ್ತಮವಾದಂತಹ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು. ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಖರೀದಿ ಪ್ರಕ್ರಿಯೆ ಆಗಲಿ, ವಾಹನ ಖರೀದಿ ಇರ್ಬೋದು, ಅಥವಾ ಈ ಸ್ಥಿರಾಸ್ತಿ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಅದರ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ನಿರ್ಧಾರ ಮಾಡುವಂಥದ್ದು, ಇದನ್ನು ಕೂಡ ನಾಳೆಯ ದಿನ ಇರುವಂಥ ಈ ಸಿದ್ಧಿಯೋಗದ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಬ್ರಾಹ್ಮಿ ಮುಹೂರ್ತ ಬಹಳ ಪ್ರಶಸ್ತವಾಗಿರುವಂಥದ್ದು. ಹಿರಿಯರು ಹೇಳ್ತಾನೆ ಬಂದಿದ್ದಾರೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಹಕ್ಕಿ ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ ಎದ್ದು ತಮ್ಮ ದಿನಚರಿಯನ್ನು ಆರಂಭ ಮಾಡುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿ ಮನುಷ್ಯ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತನ್ನ ದೈನಂದಿನ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ದೇವತಾ ಕಾರ್ಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗ್ನರಾಗುವಂಥದ್ದು, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ವಿಶೇಷ. ಏಕೆಂದರೆ ಅಂಥವರಿಗೆ ದೈವಿಕ ಅಂಶ ಜಾಗೃತವಾಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಇದರಿಂದ ಆ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ಹಾಗಾಗಿನೇ ಬೆಳಗಿನ ಜಾವ 4 ಗಂಟೆಗೆ ಏಳುವಂಥ ಅಭ್ಯಾಸವನ್ನು ಯಾರು ಮಾಡಿಕೊಂಡಿದ್ದಾರೆ ಅಂಥವರು ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮುಗಿಸುವಂಥದ್ದು ಇದೆ. ಅವರಿಗೆ ಸೋಮಾರಿತನ ಅನ್ನುವಂಥದ್ದು ಬರಲ್ಲ. ಹಾಗಾಗಿನೇ ಅವರ ಜೀವನದಲ್ಲಿ ಸುದೈವವೂ ಕೂಡ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಅಭಿವೃದ್ಧಿಯಿಂದ ಕೂಡಿರುತ್ತೆ ಅವರ ಜೀವನ ಕ್ರಮ. ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಭಾಜನರಾಗುವಂಥವರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥವ್ರು. ಇನ್ನು ಭಗವಂತನ ಅನುಗ್ರಹ ಇವರಿಗೆ ಸದಾ ಇರೋದರಿಂದ ಅವರ ಜೀವನ ಅಷ್ಟೊಂದು ಕಷ್ಟದಿಂದ ಇರಲ್ಲ, ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಹಾಗಾಗಿ ಅವರಿಗೆ ಸದಾಕಾಲ ಸಮೃದ್ಧಿಯ ಜೀವನ ಇರುತ್ತೆ. ಈ ಒಂದು ವಿಚಾರವನ್ನು ಕೂಡ ತಾವು ನಿಮ್ಮ ಈ ದೇವತಾ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನು ಈ ಧನ್ವಂತರಿ ದೇವತಾ ಮುಖವಾಣಿಯಿಂದ ನುಡಿಯಲ್ಪಟ್ಟಿರುವಂಥ ಒಂದು ಸ್ತುತಿವಾಕ್ಯ ಇದೆ. ಅದು ರಾಮಬಾಣವಾಗಿ ಇರುವಂಥದ್ದು. ಅದನ್ನು ನೀವು ಪ್ರತಿನಿತ್ಯ ಈ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಪಠಣ ಮಾಡಿದ್ರೆ ಅದು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನಕಾರಿಯಾಗಿರುತ್ತೆ. ನಿಮಗೆ ಒಂದು ದೈವಿಕ ಕಳೆ ಬರುವಂಥದ್ದು. ಇದರಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೇವತಾ ಕಾರ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅನ್ನುವಂಥದ್ದನ್ನು 3 ನಾಮ ಜಪವನ್ನು ಯಾರು 108 ಸಲ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡ್ತಾರೋ ಆ ವ್ಯಕ್ತಿಯ ಶರೀರದ ಬಾಧೆಗಳು ನಿವಾರಣೆಯಾಗುತ್ತೆ. ರೋಗ ರುಜಿನ ಕಾಯಿಲೆ ಇಂಥದ್ದು ಅವರಿಗೆ ಸಾಮಾನ್ಯವಾಗಿ ಬರಲ್ಲ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜಾದಿಗಳು, ದೇವರ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಇಂಥ ಮಂತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವರು ಮನೆಯ ಮುಂದೆ ಮಾತ್ರ ತುಳಸಿಯನ್ನು ಇಟ್ಟಿರ್ತಾರೆ. ಆದರೆ ಯಾರು 4 ದಿಕ್ಕುಗಳಲ್ಲೂ ಕೂಡ ತುಳಸಿಯನ್ನು ಇಟ್ಟಿರ್ತಾರೆ ಅಥವಾ ತುಳಸಿಯ ಗಿಡವನ್ನು ಬೆಳೆಸಿರ್ತಾರೆ ಆ ಮನೆ ಬಹಳ
ಸಮೃದ್ಧಿಯಾಗಿ ಬೆಳೀತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಅಂಥ ಮನೆಗಳಿಗೆ ಯಾವುದೇ ರೀತಿಯಲ್ಲಿ ಭೂತ ಪ್ರೇತಗಳ ಪ್ರವೇಶ ಆಗಲ್ಲ, ದುಷ್ಟಶಕ್ತಿಗಳ ಪ್ರವೇಶ ಆಗಲ್ಲ. ಹಾಗಾಗಿ ನೀವು ಒಂದು ಬಾಗಿಲಿನ ಮುಂದೆ ಇಡುವಂತಹ ತುಳಸಿ ಗಿಡ ಅದು ಆ ಮುಂಬಾಗಿಲನ್ನು ಮಾತ್ರ ರಕ್ಷಣೆ ಮಾಡುತ್ತೆ. ಇನ್ನು ಅಕ್ಕಪಕ್ಕ ಅಥವಾ ಹಿಂಬದಿಯಲ್ಲಿ ಇರುವಂತಹ ಬಾಗಿಲುಗಳ ಮೂಲಕ ಇಂತಹ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡಬಹುದು. ಹಾಗಾಗಿನೇ ಆ ದುಷ್ಟಶಕ್ತಿಗಳ ಒಂದು ಶರೀರ ಬಹಳ ಸೂಕ್ಷ್ಮ ಶರೀರವಾಗಿರುವಂಥದ್ದು. ಅಂತಹ ಸಂದರ್ಭದಲ್ಲಿ ಈ ನಕಾರಾತ್ಮಕ ಶಕ್ತಿಗಳ ಆಗಮನಕ್ಕೆ ಅವಕಾಶ ಆಗಿಬಿಡುತ್ತೆ. ಅದಕ್ಕಾಗಿಯೇ 4 ದಿಕ್ಕುಗಳಲ್ಲೂ ಕೂಡ ತುಳಸಿಯ ಗಿಡವನ್ನು ಇಡುವಂಥದ್ದು ತುಂಬ ಪ್ರಶಸ್ತ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇದರಿಂದ ಆ ಮನೆಯಲ್ಲಿರುವಂಥವ್ರಿಗೆ ರೋಗ ರುಜಿನಗಳ ಬಾಧೆಗಳು ತಟ್ಟಲ್ಲ, ಜೊತೆಗೆ ವಾಸ್ತುದೋಷ ಉಂಟಾಗಲ್ಲ. ಇದು ಬಹಳ ಮುಖ್ಯ. ಕೆಲವರು ವಾಸ್ತು ದೋಷದಿಂದಲೇ ಎಷ್ಟೋ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಮನೆಯಲ್ಲಿ ಶುಭ ಕಾರ್ಯಗಳಾಗಲ್ಲ, ಮನೆಯಲ್ಲಿ ಕಲಹಗಳು ಜಾಸ್ತಿ ಇರುತ್ತೆ, ಮಕ್ಕಳು ಮಾತನ್ನು ಕೇಳಲ್ಲ, ಅವರದ್ದೇ ಆದಂಥ ಒಂದು ಅಡ್ಡದಾರಿಯನ್ನು ಹಿಡಿದಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಿರಿಯರಿಗೆ ತುಂಬ ನೋವು ಇರುತ್ತೆ, ಅಸಂತೋಷ ಇರುತ್ತೆ. ಹಾಗಾಗಿ ವಾಸ್ತು ದೋಷದಿಂದ ಉಂಟಾಗುವಂಥ ಇಂತಹ ಕೆಲವೊಂದು ವಿದ್ಯಮಾನಗಳನ್ನು ತಡಿಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಎಲ್ಲಿ ತುಳಸಿ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ವಾಸ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ತುಳಸಿ ಗಿಡವನ್ನು ಮನೆಯ ಸುತ್ತ ಬೆಳೆಸುವಂಥದ್ದು ತುಂಬ ಉತ್ತಮ. ಆದರೆ ಆ ಗಿಡವನ್ನು ಹೇಗೆ ಬೆಳೆಸಬೇಕು, ಅದನ್ನು ಯಾವ ಸಂದರ್ಭದಲ್ಲಿ ನಾವು ಈ ತುಳಸಿಯ ದಳಗಳನ್ನು ಕೀಳಬೇಕು, ಅದಕ್ಕೆ ಮಾಡಬೇಕಾಗಿರುವಂಥ ಪೂಜೆ ಪುನಸ್ಕಾರಗಳು, ಇದನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಇಲ್ಲಾಂದರೆ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ವಿವರವಾಗಿರುವಂಥ ವಿಚಾರಗಳನ್ನು ತಿಳಿಸಲಾಗುತ್ತೆ. ಅದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ಇನ್ನು ಕೆಲವರು ಮನೆಯಲ್ಲಿ ಎಷ್ಟೇ ಕೆಲಸಗಳನ್ನು ಮಾಡಿದರೂ ಕೂಡ ಸಮಾಧಾನ ಇರಲ್ಲ, ಅವರ ಉದ್ಯೋಗದಲ್ಲಿ ಪ್ರಗತಿ ಇರಲ್ಲ, ಸ್ವಂತ ಬಿಸಿನೆಸ್ಸಲ್ಲಿ ಲಾಭ ಇರಲ್ಲ. ಅಂಥ ಒಂದು ಸಂದರ್ಭ ಅವರಿಗೆ ಬಡತನದ ಮಟ್ಟದಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ, ದಾರಿದ್ರ್ಯತೆಯಿಂದ ಬಳಲುವಂಥದ್ದು. ಹಾಗಾಗಿನೇ ಅಂಥವರು ಒಂದು ವಿಶೇಷವಾದಂಥ ಪರಿಹಾರವನ್ನು ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಇಲ್ಲಿ ಶುಕ್ಲ ಪಕ್ಷದ ಮೊದಲನೇ ಶನಿವಾರ ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಬರುತ್ತೆ. ಇಲ್ಲಿ ಅಮಾವಾಸ್ಯೆ ಆದ ನಂತರದಲ್ಲಿ ಬರುವಂಥದ್ದೇ ಶುಕ್ಲ ಪಕ್ಷ. ಇಲ್ಲಿ ಮೊದಲನೇ ಶನಿವಾರದ ದಿನ ಸೂರ್ಯಾಸ್ತದ ನಂತರದಲ್ಲಿ, ಸೂರ್ಯ ಮುಳುಗಿದ ನಂತರ ಏನಿದೆ ಅದನ್ನು ಸಂಧ್ಯಾಕಾಲ ಅಂತ ಹೇಳಿ ಕರೀತಾರೆ. ಆ ಒಂದು ಸಮಯದಲ್ಲಿ ಅರಳಿ ವೃಕ್ಷದ ಬುಡದಲ್ಲಿ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ಅರಳಿ ಮರಕ್ಕೆ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಅರ್ಪಿಸಬೇಕು. ಹಾಗೆ ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಇಲ್ಲಿ ಶನಿವಾರ ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ನೀವು ಮುಟ್ಟಿ ಪ್ರದಕ್ಷಿಣೆಯನ್ನು ಮಾಡ್ಬೋದು. ಬೇರೆ ದಿನ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರ್ದು, ಅಲ್ಲಿ ಅಲಕ್ಷ್ಮಿ ವಾಸ ಆಗಿರ್ತಾಳೆ. ಹಾಗಾಗಿ ಶನಿವಾರ ಆ ವೃಕ್ಷವನ್ನು ಸ್ಪರ್ಶ ಮಾಡಲಿಕ್ಕೆ ಉತ್ತಮವಾದಂಥ ಸಮಯ. ಇನ್ನು ಒಂದು ಮಣ್ಣಿನ ಹಣತೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಅಲ್ಲಿ ಬೆಳಗಿಸಿ ಬರಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ವ್ಯಕ್ತಿಯ ಜೀವನದಲ್ಲಿ ಎಂಥದ್ದೇ ಕಷ್ಟಗಳು ಬಂದಿದ್ದರೂ ಕೂಡ, ಎಂಥದ್ದೇ ತಾಪತ್ರಯಗಳಿರಲಿ, ಸಮಸ್ಯೆಗಳಿರಲಿ, ನಿಮಗೆ ನೋವಿರಲಿ, ದುಃಖ ಇರಲಿ, ಅಂಥದ್ದು ಕ್ರಮೇಣವಾಗಿ ನಿಧಾನವಾಗಿ ಪರಿಹಾರ ಆಗುತ್ತೆ. ಆದರೆ ಇದನ್ನು 5 ಶನಿವಾರಗಳು ಮಾಡಬೇಕು, ಅಥವಾ 7 ಇಲ್ಲ 9 ಇಲ್ಲ 11 ಶನಿವಾರಗಳು ನಿರಂತರವಾಗಿ ಮಾಡಬೇಕು. ಆದರೆ ನೀವು ಪ್ರಾರಂಭ ಮಾಡುವಂಥ ಶನಿವಾರ ಮಾತ್ರ ಈ ಶುಕ್ಲ ಪಕ್ಷದ ಮೊದಲನೇ ಶನಿವಾರ ಆಗಿರಬೇಕು. ಅಲ್ಲಿಂದ ನಿರಂತರವಾಗಿ 5, 7, 9 ಅಥವಾ 11 ಶನಿವಾರಗಳಂದು ಈಗ ಹೇಳಿದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ನೀವು ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಒಂದೇ ಸಲಕ್ಕೆ ಅನುಕೂಲ ಸಿಕ್ಕಲ್ಲ, ನಿರಂತರವಾಗಿ ನೀವು ಮಾಡೋದ್ರಿಂದ ಹಂತ ಹಂತವಾಗಿ ಇಂತಹ ಒಂದು ಅನುಕೂಲ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಬಂಧುಗಳೇ, ಹೆಚ್ಚಿನ ಖರ್ಚಿಲ್ಲ, ಆದರೆ ಸ್ಥಿರತೆ ಇರುವಂಥ ಒಂದು ಫಲಿತಾಂಶವನ್ನು ಕಾಣಲಿಕ್ಕೆ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಇಂತಹ ಒಂದು ಪರಿಣಾಮಕಾರಿಯಾದಂಥ ಪರಿಹಾರಗಳನ್ನು ನಾವು ಆಗಾಗ್ಗೆ ಪ್ರಸಾರ ಮಾಡುವಂಥದ್ದು ಇದೆ. ಇದನ್ನು ನೀವು ಅನುಸರಣೆ ಮಾಡಿ ನಿಮಗೆ ಬಂದಿರುವಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದರೆ ಇದನ್ನು ಪ್ರಾಮಾಣಿಕತೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಯಾಸ ಇದೆ, ಕಷ್ಟಪಟ್ಟೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ.
ಇನ್ನು ಈ ದಿನ ಮಾನಸಿಕ ಒತ್ತಡ ಇರೋದರಿಂದ ನೀವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ತಪ್ಪಾದ ನಿರ್ಧಾರವನ್ನು ಕೈಗೊಂಡು ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಅಧಿಕಾರಯುತವಾದಂಥ ಮಾತುಗಳು ಬರ್ಬೋದು, ಕಠಿಣವಾದಂಥ ಶಬ್ದಗಳು ಅದರಲ್ಲಿರ್ಬೋದು. ಹಾಗಾಗಿ ಕಮ್ಯುನಿಕೇಷನ್ ಈ ದಿನ ಚೆನ್ನಾಗಿರಲ್ಲ. ವ್ಯಾಪಾರಸ್ಥರು ನಿಮ್ಮ ಮಾತನ್ನಾಗಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ತುಂಬ ಸೂಕ್ತ. ಇನ್ನು ಈ ದಿನ ನೀವು ಮನಸ್ಸಿಗೆ ನೋವಾದಾಗ ಕೆಲವರಿಗೆ ಶಾಪ ಹಾಕುವಂಥದ್ದು, ಅದನ್ನು ಹಿಡಿ ಶಾಪ ಅಂತ ಹೇಳಿ ಕರೀತಾರೆ. ಆ ರೀತಿಯಲ್ಲಿ ಮನನೊಂದು ಕೆಲವರ ಬಗ್ಗೆ ಮಾತಾಡುವಂಥದ್ದು ಕೂಡ ಈ ದಿನ ನಿಮಗೆ ತೀವ್ರವಾದಂಥ ನೋವನ್ನು ತರುತ್ತೆ. ಹಾಗಾಗಿನೇ ಅಂಥ ವಿದ್ಯಮಾನಗಳನ್ನು ಆದಷ್ಟು ನಿಮ್ಮ ಮನಸ್ಸಿನಿಂದ ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಜಲಭೀತಿ ಇರುವಂಥದ್ದು, ಅಂದರೆ ನೀರನ್ನು ಕಂಡರೆ ಸ್ವಲ್ಪ ಭಯದ ವಾತಾವರಣ ಇರುವಂಥದ್ದಿದೆ. ಹಾಗಾಗಿ ಸಮುದ್ರದ ಬಳಿಯಾಗಲಿ ಸಾಗರದ ಬಳಿಯಾಗಲಿ ನದಿಯ ದಡದಲ್ಲಾಗಲಿ ಹೆಚ್ಚು ಹೊತ್ತು ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಕೆಲಸದ ಸಂದರ್ಭದಲ್ಲೂ ಕೂಡ ಗಡಿಬಿಡಿ ಉಂಟಾಗುವಂಥದ್ದು ಇದೆ. ಇದರಿಂದ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಕೆಲಸದ ಬಗ್ಗೆ ಅಷ್ಟೊಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರಲ್ಲ. ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ, ಮನಸ್ತಾಪಗಳಿರುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ. ಹಾಗೆ ಈ ದಿನ ಯಾವುದೇ ವಿಚಾರವನ್ನು ಕೂಡ ಚರ್ಚೆಗೆ ಎಳಿಬೇಡಿ. ಅಂದರೆ ಅದರ ಬಗ್ಗೆ ಮಾತುಕತೆ ನಡೆಸುವಂಥದ್ದಾಗಲಿ ವಾದ ವಿವಾದಗಳನ್ನು ಮಾಡುವಂಥದ್ದು, ಅದನ್ನೇ ಎಳೆದಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಅಲ್ಲಿಗಲ್ಲಿಗೆ ಅದು ಸೆಟ್ಲ್ ಆಗಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ತುಂಬ ಸಂತೋಷದ ದಿನ, ಅದರಲ್ಲೂ ಭಾವನಾತ್ಮಕವಾಗಿ ಬೆಂಬಲ ಸಿಕ್ಕುವಂಥ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ಕಲ್ಪನೆಗೆ, ನಿಮ್ಮ ಊಹೆಗೆ, ನಿಮ್ಮ ಕನಸಿಗೆ ಒಳ್ಳೆಯ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ನಿಮ್ಮ ಕುಟುಂಬಸ್ಥರ ಸಹಕಾರ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರ ಕೂಡ ಸಿಕ್ಕತ್ತೆ. ಇಲ್ಲಿ ಈ ಕುಟುಂಬದ ವ್ಯವಹಾರಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವ್ಯವಹಾರದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಹೆಚ್ಚಿನ ಆಸಕ್ತಿ ಈ ದಿನ ಇರುವಂಥದ್ದು, ತುಂಬ ಇಂಟ್ರೆಸ್ಟ್ ಇದ್ದಕ್ಕಿದ್ದಾಗೆ ಬರುವಂಥದ್ದಿದೆ. ಇಲ್ಲಿ ಈ ವ್ಯಾಪಾರದಿಂದ ಬರುವಂಥ ಲಾಭವನ್ನು, ಆದಾಯದ ಮೂಲವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಅದರಿಂದ ಈ ದಿನ ನಿಮ್ಮ ಪ್ರಯತ್ನಗಳು ಕೂಡ ಮುಂದುವರಿಯುತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಯಾವ ವಸ್ತುವಿಗೆ ನೀವು ಇನ್ವೆಸ್ಟ್ ಮಾಡಬೇಕು, ಯಾವುದನ್ನು ಖರೀದಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದರೆ ಮಾತ್ರ ಈ ದಿನ ನಿಮಗೆ ಲಾಭ. ಇಲ್ಲಾಂದರೆ ಆ ವಸ್ತು ಖರೀದಿಯಲ್ಲಿ ಈ ದಿನ ನಿಮಗೆ ಸ್ವಲ್ಪ ಅನಾನುಕೂಲ ಉಂಟಾಗುವಂಥ ಸಂದರ್ಭ ಇರುತ್ತೆ. ಜಾಗ್ರತೆ. ಹಾಗೆ ಈ ದಿನ ಮನೆಯಲ್ಲಿ ಕೆಲವೊಮ್ಮೆ ಹೊಂದಾಣಿಕೆಯನ್ನು ತರಬೇಕು. ಮನೆಯಲ್ಲಿರುವಂಥವರ ಮನಸ್ಥಿತಿ ಏಕಮುಖವಾಗಿರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಿಮಗೆ ಈ ದಿನ ಸ್ವಲ್ಪ ಜಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರೋದ್ರಿಂದ ಸಮಸ್ಯೆಗಳನ್ನು ಬಹಳ ಬೇಗ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಈ ದಿನ ಕನ್ಸಲ್ಟ್ ಮಾಡಬೇಕು, ಅವರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಅವರನ್ನು ಕೂಡ ನಿಮ್ಮ ಒಂದು ಪರಿಧಿಯಲ್ಲಿ ಇಟ್ಕೊಳ್ಳಿ, ಆ ಲೂಪಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆ, ಭಾಳ ವಿಶೇಷವಾದಂತಹ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲ ನಿಮಗೆ ಸಿಕ್ಕತ್ತೆ. ನೀವು ಒಂದು 50 ಭಾಗ ಫಲ ಸಿಕ್ಕಲಿ ಅಂತ ಹೇಳಿದ್ರೆ ಅದು 80 ಭಾಗದಷ್ಟು ನಿಮಗೆ ಅನುಕೂಲವನ್ನು ತರುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಊಹೆಗೂ ಮೀರಿದಂತಹ ಪ್ರಗತಿ ನಿಮ್ಮ ಪ್ರಯತ್ನದಲ್ಲಿದೆ.
ಹಾಗೆ ಈ ದಿನ ತುಂಬ ಉತ್ಸಾಹ ಇದೆ, ತುಂಬ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಅದನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದ್ರೆ ಬಹಳ ಬೇಗ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ತುಂಬ ಅನುಕೂಲತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಸಕಾರಾತ್ಮಕವಾದಂಥ ಒಂದು ಪ್ರಸಿದ್ಧಿಗೆ ದಾರಿ ಸುಗಮವಾಗಿ ಇರುವಂಥದ್ದು. ಅಂದರೆ ನಿಮ್ಮ ಎಲ್ಲ ಥಾಟ್ಸ್ ಕೂಡ, ನಿಮ್ಮ ಆಲೋಚನೆಗಳು ಕೂಡ ಈ ದಿನ ಬಹಳ ಕ್ರಮಬದ್ಧವಾಗಿರುತ್ತೆ. ಹಾಗೆ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಎಲ್ಲೂ ಕೂಡ ನಿಮಗೆ ಈ ದಿನ ತೊಂದರೆ ಅಂತ ಅನಿಸಲ್ಲ, ಹೊರೆ ಅನಿಸಲ್ಲ, ಒತ್ತಡ ಅನಿಸಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ತುಂಬ ಖುಷಿಯಿಂದಲೇ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಪ್ರೀತಿಯ ಬಗ್ಗೆ ಒಂದು ಕಾಳಜಿ ಇದೆ, ಕಳಕಳಿ ಇದೆ. ಹಾಗಾಗಿ ನಿಮ್ಮವರ ಬಗ್ಗೆ, ನಿಮ್ಮ ಪತಿಯ ಬಗ್ಗೆ, ಪತ್ನಿ ಬಗ್ಗೆ ನಿಮಗೆ ಎಲ್ಲಿಲ್ಲದಂತಹ ಒಂದು ವಿಶ್ವಾಸ ಈ ದಿನ ಮೂಡುವಂಥದ್ದು ಇದೆ. ಅವರಿಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ಹೈಲೈಟ್ ಆಗುವಂಥದ್ದು. ಹಾಗೆ ಈ ದಿನ ಒಬ್ಬ ಪ್ರಭಾವಿ ವ್ಯಕ್ತಿಯ ಜೊತೆ ಸಂಪರ್ಕ ಬೆಳೆಸುವಂಥದ್ದು ಕೂಡ ಇದೆ, ಗಣ್ಯರ ಜೊತೆ ಸಂಪರ್ಕ. ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಮುಂದೆ ಬೇಕಾದಂಥ ಕೆಲವು ಅನುಕೂಲತೆಗಳನ್ನು ಪಡ್ಕೊಳ್ಳಿಕ್ಕೆ, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಭೇಟಿ ತುಂಬ ಉತ್ತಮವಾಗಿರುತ್ತೆ, ಅಗತ್ಯವಾಗಿರುತ್ತೆ. ಇನ್ನು ಈ ದಿನ ಬೇರೆಯವರ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂತಹ ಒಂದು ವ್ಯಕ್ತಿತ್ವ ಕೂಡ ನಿಮ್ಮದು. ಮೂರನೆಯವರ ವಿಚಾರದಲ್ಲಿ ಮೂಗು ತೂರಿಸುವಂಥ ಒಂದು ಸ್ವಭಾವ ಇರುತ್ತೆ. ಇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಅಡ್ಡಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನಿಮ್ಮ ಗಮನ ಇರಲಿ, ಏಕಮುಖವಾಗಿ ನಿಮ್ಮ ಪ್ರಯತ್ನ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿದ್ದಾನೆ. ಇಲ್ಲಿ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ನಿಮಗೆ ಮಿಶ್ರ ಫಲಗಳೇ ಇರುವಂಥದ್ದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನೀವು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅಂಥ ಒಂದು ಪರಿಸ್ಥಿತಿ. ಇನ್ನು ಬಹಳ ದಿನಗಳಿಂದ ಇದ್ದಂಥ ಒಂದು ಸಮಸ್ಯೆ, ಅದಕ್ಕೆ ಪರಿಹಾರ, ಅದಕ್ಕೆ ಒಂದು ಪ್ರಯತ್ನ ನಿರಂತರವಾಗಿತ್ತು. ಆದರೆ ಈ ದಿನ ಅದಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಸಿಕ್ಕುವಂಥ ಸಾಧ್ಯತೆ ಇದೆ. ಫಲಿತಾಂಶ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿ ಇಲ್ಲ ಅಂದರೂ ಕೂಡ ಏನೋ ಒಂದು ಅಂತ್ಯ ಆಯ್ತಲ್ಲ, ಏನೋ ಒಂದು ಕೊನೆಯ ಘಟ್ಟವನ್ನು ತಲುಪದ್ವಲ್ಲ ಅನ್ನುವಂಥ ಒಂದು ಸಮಾಧಾನ ನಿಮಗಿರುತ್ತೆ. ಇನ್ನು ನೀವು ಈ ದಿನ ಬೆಳಗಿನ ಸಮಯದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ, ಅಷ್ಟೇ ಪೂರ್ವ ಸಿದ್ಧತೆಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕು. ಇನ್ನು ಈ ದಿನ ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಬೇರೆಯವರನ್ನು ಕೂಡ ಈ ದಿನ ಬಲಿಪಶುವನ್ನಾಗಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕಷ್ಟಕ್ಕೆ, ನಿಮ್ಮ ತೊಂದರೆಗೆ ಬೇರೆಯವರು ಕಾರಣರಲ್ಲ, ನಿಮ್ಮ ಸಮಸ್ಯೆಗೆ ನೀವೇ ಕಾರಣ. ಇದು ನಿಮಗೆ ಬಹುಪಾಲು ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರ ಆಗುತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ಸತ್ಯಾಸತ್ಯತೆಯನ್ನು ಹೊರಗೆ ಹಚ್ಚುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದು, ಅಂಥ ಒಂದು ಸನ್ನಿವೇಶ ಬರ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲಿ ನಿಮಗೆ ಜ್ಞಾನೋದಯ ಆಗಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಮಾತುಗಳನ್ನು ನಂಬಿ ಹೂಡಿಕೆಯನ್ನು ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ವಿಚಾರ, ಉಳಿತಾಯದ ವಿಚಾರ, ಅಥವಾ ಎಲ್ಲೋ ಒಂದು ಕಡೆ ಬಂಡವಾಳವನ್ನು ತೊಡಗಿಸುವಂಥ ವಿಚಾರ, ಇಂಥದ್ರ ಕಡೆ ಸ್ವಲ್ಪ ಗಮನ ಇರಲಿ. ಬೇರೆಯವರ ಮಾತನ್ನಾಗಲಿ ಅವರ ಮಾರ್ಗದರ್ಶನವನ್ನಾಗಲಿ ಈ ದಿನ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲವೊಬ್ಬರ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥವರಿದ್ದಾರೆ, ನಿಮಗೆ ಭರವಸೆಯನ್ನು ಕೊಡುವಂಥವರು. ಅಂಥವರ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಮಾತ್ರ ನಿಮಗೆ ನಂಬಿಕೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ರಲ್ಲಿ ಚಂದ್ರ, ಸುಖಸ್ಥಾನ ಇದು. ಆದರೂ ಕೂಡ ಈ ದಿನ ನೀವು ಸುಖದಿಂದ ವಂಚಿತರು. ಏಕೆಂದರೆ ನಿಮ್ಮ ಒಂದು ವೇಗದ ತೀರ್ಮಾನ ಇರ್ಬೋದು, ಆತುರದ ತೀರ್ಮಾನಗಳಿರ್ಬೋದು, ಇದರಿಂದ ನಿಮಗೆ ತೀವ್ರವಾದ ಹಿನ್ನಡೆ ಇದೆ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಆತುರದಿಂದಲೇ ಕೆಲವೊಂದು ಕೆಲಸಗಳು ಹಾಳಾಗುವಂಥ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗೆವರೆಗೆ ಇರಲ್ಲ. ಏಕೆಂದರೆ ಎಲ್ಲವೂ ಯಶಸ್ವಿ ಆಗ್ತಾ ಇದೆ ಅನ್ನುವಾಗಲೇ ಎಲ್ಲ ಒಂದು ಕಡೆ ಎಡವಟ್ಟನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು. ಇನ್ನು ಈ ದಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವಂಥದ್ದು ಕೂಡ ಒಳ್ಳೆಯದು. ಅದಕ್ಕಾಗಿಯೇ ನಿಮ್ಮ ಆಹಾರ ವಿಹಾರಾದಿಗಳು ಈ ದಿನ ಬಹಳ
ಶಿಸ್ತಿನಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸಬೇಡಿ, ಏಕೆಂದರೆ ಅದು ಭಿನ್ನಾಭಿಪ್ರಾಯಕ್ಕೆ ತಿರುಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ, ಕುಟುಂಬದ ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳ ವಿಚಾರದಲ್ಲಾಗಲಿ ಈ ದಿನ ಬಹಳ ಬೇಗ ತಪ್ಪು ಅಭಿಪ್ರಾಯಗಳು, ತಪ್ಪು ಗ್ರಹಿಕೆಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅತಿರೇಕಕ್ಕೆ ಹೋಗಬೇಡಿ, ಇದರಿಂದ ಕೇಡು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಈ ದಿನ ಮನೆಯ ಒಳಗೆ ಇರುವಂಥ ಒತ್ತಡ, ಇದನ್ನು ಸ್ವಲ್ಪ ವಿಚಾರಪೂರ್ವಕವಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರ ತೃತೀಯದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ. ಇದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಉತ್ತಮವಾಗಿರುವಂಥ ವಿಚಾರಗಳನ್ನೇ ಮನನ ಮಾಡಿಕೊಳ್ಳುವಂಥದ್ದು, ಉತ್ತಮ ಸ್ನೇಹಿತರ ಸಂಸರ್ಗ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ಉತ್ತಮ ಆಲೋಚನೆಗಳಿರುತ್ತೆ, ಉತ್ತಮ ಮಾರ್ಗ ನಿಮಗೆ ಒದಗಿ ಬರುವಂಥದ್ದು ಕೂಡ ಇದೆ. ಅದರ ಮಧ್ಯದಲ್ಲಿ ಕೆಲವೊಂದು ಕಿರುಕುಳಗಳು ಕೂಡ ಆಗುವಂಥದ್ದಿದೆ, ಕಿರಿಕಿರಿ ಆಗುತ್ತೆ. ಅದನ್ನು ಕೂಡ ನಿಭಾಯಿಸುವಂಥ ಒಂದು ಶಕ್ತಿ, ಸಾಮರ್ಥ್ಯ, ಹಾಗೆ ವಿವೇಚನೆ ಬಹಳ ಮುಖ್ಯವಾಗಿ ನಿಮಗೆ ಈ ದಿನ ಇರುವಂಥದ್ದು. ಇನ್ನು ಈ ದಿನ ಒಳ್ಳೆಯವರನ್ನೇ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನೆರೆಹೊರೆಯವರಾಗಲಿ, ನಿಮ್ಮ ಬಂಧುಗಳಾಗಲಿ, ನಿಮ್ಮ ಮಿತ್ರರಾಗಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸುವಂಥವ್ರೆ. ಹಾಗೆ ಎಲ್ಲಾದರೂ ನೀವು ತಪ್ಪು ದಾರಿಯನ್ನು ಹಿಡಿದ್ರೆ ಅಥವಾ ನೀವು ತೆಗೆದುಕೊಂಡಂಥ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಎಚ್ಚರಿಸುವಂಥವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅವರು ನಿಜವಾದ ಬಂಧುಗಳು ಅವರೇನೆ. ಹಾಗಾಗಿನೇ ಸಿಹಿ ಮಾತನ್ನಾಡದೆ ನಿಮ್ಮ ತಪ್ಪು ಒಪ್ಪುಗಳನ್ನು ಅವರು ಬಹಳ ಸಮಗ್ರವಾಗಿ ಪರಿಶೀಲನೆ ಮಾಡಿ ನಿಮಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥವರು ನಿಮ್ಮ ಜೊತೆಯಲ್ಲಿದ್ದರೆ ಅದೇ ನಿಮಗೆ ಒಂದು ಬಲ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷ, ಒಂದು ಸಮಾಧಾನ ಸಿಕ್ಕುವಂಥದ್ದು ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದಲೇ. ಹಾಗೆ ಈ ದಿನ ಸ್ಥಗಿತಗೊಂಡಿರುವಂತಹ ಕೆಲವು ಕೆಲಸ ಕಾರ್ಯಗಳು ಕೂಡ ಈ ದಿನ ಪೂರ್ಣಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಆದರೆ ಜೀವನದಲ್ಲಿ ನೆಮ್ಮದಿ ಇರಬೇಕು, ಒಂದು ಸಮೃದ್ಧಿ ಇರಬೇಕು. ಅದಕ್ಕಾಗಿ ನಿಮ್ಮ ಹೋರಾಟ, ನಿಮ್ಮ ಪ್ರಯತ್ನ ಈ ದಿನ ಕೂಡ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಶಕ್ತಿಯನ್ನಾಗಲಿ, ನಿಮ್ಮ ಪ್ರತಿಭೆಯನ್ನಾಗಲಿ ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಇದೇ ಕುಟುಂಬ ಸ್ಥಾನ. ಹಾಗಾಗಿ ಈ ದಿನದ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುತ್ತೆ. ನೀವು ಬೇರೆಯವರನ್ನು ನಂಬಲ್ಲ, ನಿಮ್ಮನ್ನು ಕೂಡ ಬೇರೆಯವರು ನಂಬಲ್ಲ ಈ ಹಣದ ವಿಚಾರದಲ್ಲಿ. ಆ ರೀತಿಯಲ್ಲಿ ಅಪನಂಬಿಕೆಗಳು ಈ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕುಟುಂಬದೊಳಗೆ ಇರುವಂತಹ ಸಮಸ್ಯೆ ಕೂಡ ನಿಮಗೆ ತೀವ್ರವಾದ ಒತ್ತಡವನ್ನು ತರುತ್ತೆ. ಮಾನಸಿಕವಾಗಿ ಅಷ್ಟೊಂದು ಸ್ವತಂತ್ರರಾಗಿರಲ್ಲ, ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಅಂಥದ್ದೇ ಕುಟುಂಬದಲ್ಲಿ ಈ ದಿನ ಕೂಡ ನೀವು ಪರದಾಡುವಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ಕೆಲವೊಂದು ಬದಲಾವಣೆಗಳಾಗಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಎಲ್ಲವೂ ಸರಿ ಹೋಯ್ತು ಅನ್ನೋ ವೇಳೆಗೆ ಏನೋ ಒಂದು ಅಡಚಣೆ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ನೀವು ಬದಲಾವಣೆಗಾಗಿ ಮಾಡುವಂತಹ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರು ಮಾಡುವಂಥ ಒಂದು ತಪ್ಪಿರ್ಬೋದು, ಒಂದು ರೀತಿಯಲ್ಲಿ ಒಂದು ಕೆಟ್ಟ ಕೆಲಸ ಇರ್ಬೋದು, ಅಂಥದ್ದಕ್ಕೆ ನೀವು ಕೂಡ ತಲೆ ಕೊಡಬೇಕಾಗತ್ತೆ, ನೀವು ಕೂಡ ಕ್ಷಮೆಯನ್ನು ಕೇಳಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಬೇರೆಯವರಿಂದ ಮಾಡಿರುವಂಥ ತಪ್ಪಿಗಾಗಿ ಈ ದಿನ ನೀವು ಬಲಿಪಶು ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಷ್ಟೋ ಸಲ ಆ ರೀತಿಯ ಅನುಭವ ನಿಮ್ಗಾಗಿದೆ, ಆ ರೀತಿಯ ನೋವಾಗಿದೆ, ಶಿಕ್ಷೆ ಕೂಡ ಆಗಿದೆ. ಆದರೆ ಈ ದಿನ ಅಂಥದ್ದೊಂದು ಘಟನೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಬೇಸರ ಪಡಬೇಡಿ, ಎಚ್ಚರಿಕೆಯಿಂದ ಇರಿ.
ಈ ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗತ್ತೆ, ಕಲಹಗಳು ಆಗತ್ತೆ. ಯಾಕೆಂದ್ರೆ ಮಾತು ಅಷ್ಟೊಂದು ಮಧುರವಾಗಿ ಇರಲ್ಲ. ಇದರಿಂದಲೇ ನಿಮ್ಮ ಮಾತನ್ನ ಕೇಳಿದಂಥವರು ಕೂಡ ಸಿಡಿಮಿಡಿಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಮಾತನ್ನ ನಿಯಂತ್ರಣ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಇನ್ನು ಹಣದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಆದಷ್ಟು ಖರ್ಚು ವೆಚ್ಚಗಳನ್ನ ಈ ದಿನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇರಲಿ. ಜೊತೆಗೆ ಈ ದಿನ ಸೋಮಾರಿತನ ಬಿಟ್ಟು ಕೆಲಸದಲ್ಲಿ ಇನ್ವಾಲ್ವ್ ಆಗಲಿ, ಸಮಯ ಪ್ರಜ್ಞೆ ಇರಲಿ, ಒಳ್ಳೇದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅದರಲ್ಲೂ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಮನಸ್ಸು ಪರಿಪೂರ್ಣವಾಗಿರುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಕನ್ಸಿಸ್ಟೆನ್ಸಿ ಇದೆ. ಅದರಿಂದ ಹೆಚ್ಚಿನ ಲಾಭ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಉತ್ತಮ ಸಮಾಜದ ಸಂಘಟನೆ ಮಾಡಬೇಕು, ಸಮಾಜದಲ್ಲಿರುವಂಥವ್ರನ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ಅಣಿಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ಇದರಿಂದ ನೀವು ಪ್ರಶಂಸೆಗೂ ಕೂಡ ಪಾತ್ರವಾಗುವಂಥದ್ದು ಕೂಡ ಇದೆ. ಇನ್ನು ವೈಯಕ್ತಿಕ ಸಾಧನೆಗಿಂತ ನೀವು ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ, ರಾಷ್ಟ್ರಕ್ಕಾಗಲಿ ಮಾಡುವಂಥ ಒಂದು ಕನಸಿದೆಯಲ್ಲ, ಅದು ಬಹಳ ದೊಡ್ಡದು. ಅದು ಕೂಡ 4 ಜನರಿಗೆ ತಿಳುವಳಿಕೆ ಉಂಟಾಗುತ್ತೆ. ಹಾಗೆ ನಿಮ್ಮನ್ನು ಕೆಲವರು ಅನುಕರಣೆ ಮಾಡುವಂಥವರು ಇದ್ದಾರೆ. ಸ್ವಲ್ಪ ಈ ರೋಲ್ ಮಾಡಲಾಗುವಂಥ ಸಂದರ್ಭ, ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ, ಬಯಸಿದ್ದನ್ನು ಪಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಅದೃಷ್ಟದ ದಿನ. ಇನ್ನು ಈ ಹಿಂದೆ ಮಾಡಿರುವಂಥ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಏನಿದೆ, ಅದರಿಂದ ಒಳ್ಳೆಯ ಲಾಭ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಸ್ವಂತ ಬಿಸ್ನೆಸ್ಸಲ್ಲೂ ಲಾಭ ಇದೆ. ವ್ಯವಹಾರ ಮಾಡುವಂಥವರು, ದಳ್ಳಾಳಿಗಳು ವಿಶೇಷವಾಗಿ ಈ ದಿನ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡುವಂಥದ್ದು ಇದೆ. ಡೀಪ್ ಸ್ಟಡಿ ಮಾಡಬೇಕು, ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರ. ಹಾಗಾಗಿ ಬೇರೆ ಯಾರೂ ಕೂಡ ನಿಮ್ಮನ್ನು ಮಾತಿನಿಂದ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಆಳವಾಗಿ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು, ಆಗಲೇ ಅದರ ಸತ್ಯಾಸತ್ಯತೆ ಹೊರಗೆ ಹಚ್ಚಲಿಕ್ಕೆ ಸಾಧ್ಯ ಅನ್ನುವಂಥ ಸಿದ್ಧಾಂತ ನಿಮ್ಮದಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಬೆಳವಣಿಗೆಗೆ ಪೂರಕವಾದಂಥ, ಆತ್ಮವಿಶ್ವಾಸಪೂರಿತವಾದಂಥ ಸೈದ್ಧಾಂತಿಕ ಹಿನ್ನೆಲೆ ನಿಮಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಗೆ ಚಂದ್ರ ಇದ್ದಾನೆ. ಇಲ್ಲಿ ನಿಮಗೆ ಮಿಶ್ರ ಫಲಗಳ ಯೋಗ ಈ ದಿನ ಇರುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಹಾಯಕ್ಕೆ ಈ ಸೂಕ್ತವಾದಂತಹ ಸಮಯದಲ್ಲಿ ಯಾರೂ ಕೂಡ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಒಂಟಿ, ಏಕಾಂಗಿ ಅನ್ನುವಂಥ ಭಾವನೆ ಮೂಡುವಂಥ ಸಾಧ್ಯತೆ ಇದೆ. ಈ ಒಂಟಿತನ ನಿಮಗೆ ತುಂಬ ಬೇಸರವನ್ನು ಕೂಡ ತರಿಸುತ್ತೆ. ಹಾಗೆ ನಿಮ್ಮ ಒಳಗಿರುವಂಥ ಆಸೆ ಆಕಾಂಕ್ಷೆಗಳನ್ನು, ಒಳಗಿರುವಂಥ ತುಮುಲಗಳನ್ನು ಹೇಳ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಬಂಧುಗಳ ಬಳಿಯಾಗಲಿ, ಸ್ನೇಹಿತರ ಬಳಿಯಾಗಲಿ ಒಂದು ಒಳ್ಳೆಯ ವೇದಿಕೆ ಸಿಕ್ಕಲ್ಲ. ಹಾಗಾಗಿ ಮನಸ್ಸಿನ ನೋವು ಮನಸ್ಸಿನಲ್ಲೇ ಇರುತ್ತೆ. ಇದನ್ನು ಹಂಚಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇದು ಕೂಡ ನಿಮಗೆ ಒತ್ತಡವನ್ನು ತರಿಸುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ನೀವು ಮನಸ್ಸನ್ನು ಹಗುರ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಬೇಕು. ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸ್ಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ಹಾಗೆ ಯಾವುದಾದ್ರೂ ಒಂದು ದೇವಾಲಯ ದರ್ಶನ ಮಾಡಿ, ಆಧ್ಯಾತ್ಮಿಕ ವಿಚಾರಗಳಿಗೆ ಈ ದಿನ ಹೆಚ್ಚು ಸಮಯ ಕೊಡಿ. ಇದರಿಂದ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಧೈರ್ಯ ನಿಮ್ಮದಾಗುತ್ತೆ. ಹಾಗೆ ಈ ದಿನ ಅನಗತ್ಯವಾದಂತಹ ಆಲೋಚನೆಗಳು ಕೂಡ ಮನಸ್ಸಿಗೆ ಆಗಾಗ್ಗೆ ಬರುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ಅಸ್ಥಿರವಾಗಿರೋದ್ರಿಂದ ನಿಮ್ಮ ಆಲೋಚನೆಗಳಲ್ಲೂ ಕೂಡ ಅಸ್ಥಿರತೆ ಅನ್ನುವಂಥದ್ದು ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ತೀರ್ಮಾನವನ್ನ ಅವಲಂಬಿಸಬೇಡಿ. ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರು, ನೀವೇ ಅದಕ್ಕೆ ಅಧಿಕಾರಿ, ನಿಮಗೆ ನೀವೇ ಸ್ವತಂತ್ರರು. ಹಾಗಾಗಿ ಅಂತಹ ಹಣದ ವಿಚಾರ, ಅದನ್ನು ಖರ್ಚು ಮಾಡುವಂತಹ ವಿಚಾರ, ಇದು ನಿಮ್ಮದೇ ವಿವೇಚನೆಗೆ ಇರಬೇಕು. ಈ ಬಗ್ಗೆ ಬೇರೆಯವರು ನಿಮಗೆ ನಿರ್ದೇಶನವನ್ನ ಕೊಡಬಾರದು. ಆ ರೀತಿ ಒಂದು
ಒಂದು ಸಂದರ್ಭವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಫಲಗಳಿರುತ್ತೆ. ನಿಮ್ಮ ಒಂದು ಕನಸುಗಳು ಕೈಗೂಡುತ್ತೆ. ಹಾಗೆ ಈ ದಿನ ನೀವು ಮಾಡುವಂತಹ ಪ್ರಯತ್ನಗಳಾಗಲಿ, ನಿಮ್ಮ ಒಂದು ಸಹಚರರು, ನಿಮ್ಮ ಸಹವರ್ತಿಗಳು ಮಾಡುವಂತಹ ಪ್ರಯತ್ನದಲ್ಲಾಗಲಿ ತುಂಬ ಬೆಂಬಲ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಬೇಗ ಗುರಿಯನ್ನು ತಲುಪ್ತೀರಿ. ಹಾಗೆ ನಿಮಗೆ ಸಮಾಧಾನಕರವಾಗಿರುವಂಥ, ಅನುಕೂಲಕರವಾಗಿರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಜೊತೆಯಲ್ಲಿರ್ತಾರೆ. ಅವರ ಜೊತೆ ಒಂದು ಸಂವಾದ ಇರ್ಬೋದು, ಮಾತುಕತೆ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ವಿಶೇಷವಾದಂತಹ ಆಲೋಚನೆಗಳು ನಿಮಗೆ ಧನಲಾಭದ ವಿಚಾರದಲ್ಲಿ ಬೆಂಬಲವನ್ನು ತರುತ್ತೆ. ಹಾಗಾಗಿ ನಿಮ್ಮ ಆಲೋಚನಾ ಶೈಲಿಯೇ, ಆ ವೈಖರಿಯೇ ಬಹಳ ವಿಭಿನ್ನವಾಗಿ ಇರುವಂಥದ್ದು. ಬೇರೆಯವರನ್ನು ಆಕರ್ಷಿಸುವಂಥ ಯೋಜನೆ, ಮಾತುಕತೆ ಇದು ಈ ದಿನ ನೀವು ಅಳವಡಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮೀಯ ಗೆಳೆಯರಿರ್ಬೋದು, ಬಂಧುಗಳಿರ್ಬೋದು, ನಿಮಗೆ ಸಹಾಯ ಹಸ್ತವನ್ನು ನೀಡುವಂಥ ಸಂದರ್ಭದಲ್ಲಿ ತುಂಬ ಭರವಸೆಯನ್ನು ಕೊಡುವಂಥವರು ಇದ್ದಾರೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಆದರೆ ಈ ದಿನ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಕೆಲಸದಲ್ಲಿ ನಿಮ್ಮ ಯೋಗ್ಯತೆಯನ್ನು, ನಿಮ್ಮ ಶಕ್ತಿ ಸಾಮರ್ಥ್ಯ ಏನು, ಇದನ್ನು ನೋಡಿಕೊಂಡೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಇದೊಂದು ವಿಚಾರದಲ್ಲಿ ಮಾತ್ರ ಈ ದಿನ ನೀವು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇದು ನಿಮ್ಮ ಒಂದು ಪ್ರಯತ್ನವನ್ನು ಮೀರಿದಂಥ ಫಲವನ್ನು ತಂದುಕೊಡುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಯೋಗ್ಯವಾದದ್ದನ್ನು ಆಯ್ಕೆ ಮಾಡ್ಕೊಳ್ತೀರಿ. ಯೋಗ್ಯರ ಜೊತೆಯಲ್ಲೇ ಈ ದಿನ ನಿಮ್ಮ ಪ್ರಯಾಣ ಇರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಕೂಡ ಇರುತ್ತೆ. ಇನ್ನು ಈ ದಿನ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದ್ರಿಂದ ಈ ದಿನ ನಿಮ್ಮ ಸುತ್ತಮುತ್ತ ಬಂಧುಗಳು, ಮಿತ್ರರು ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಫಲಪ್ರದವಾಗುತ್ತೆ. ಪೂರ್ವ ಸಿದ್ಧತೆ ಅದ್ಭುತವಾಗಿರುತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ಸವಾಲುಗಳು ಬರ್ಬೋದು, ಕೆಲವೊಮ್ಮೆ ಹಿನ್ನಡೆ ಉಂಟಾಗ್ಬೋದು. ಆದರೂ ಕೂಡ ಧೈರ್ಯದಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮಗೆ ಗ್ರಹಗತಿಗಳು ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರದ ಹಂತವನ್ನು ಕಾಣುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನೀವು ತುಂಬ ಆಶಾವಾದಿಗಳು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದಕ್ಕೆ ಪೂರಕವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ನೀವು ಕೂಡ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಿ. ಅದರಲ್ಲಿ ತುಂಬ ಸಕ್ಸಸ್ ಇದೆ. ಇನ್ನು ವ್ಯವಹಾರದ ಸಂದರ್ಭದಲ್ಲಿ ಕಾನೂನು ಪಾಲನೆಗಳ ವಿಚಾರ ಅನ್ನುವಂಥದ್ದು ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ಭರವಸೆಯನ್ನು ನೀಡುವ ಮೊದಲು ಆಲೋಚನೆ ಮಾಡಿ ನಂತರ ಭರವಸೆಯನ್ನು ಕೊಡಬೇಕು. ಇದು ನಿಮ್ಮ ಪಕ್ಕಾ ವ್ಯಕ್ತಿತ್ವ ಆಗಬೇಕು. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಎಚ್ಚರ ತಪ್ಪುವಂಥ ಸಾಧ್ಯತೆ ಇದೆ. ಎಲ್ಲವನ್ನೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲವನ್ನ ನಂಬ್ತೀರಿ, ಎಲ್ಲರನ್ನ ನಂಬ್ತೀರಿ. ಆದರೆ ಅವರು ಒಳಗೊಳಗೆ ಮಾಡುವಂಥ ಒಂದು ಮೋಸದ ಪ್ರಕ್ರಿಯೆ ನಿಮಗೆ ಅರ್ಥ ಆಗಲ್ಲ. ಅಂತ ಒಂದು ಮುಗ್ಧತೆ ಇರುವಂಥದ್ದನ್ನ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ. ಕೆಲವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಬೆಲೆ ಬಾಳುವಂತಹ ವಸ್ತುವನ್ನ, ದಾಖಲೆ ಪತ್ರಗಳನ್ನು ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ.
ಎಲ್ಲೋ ಒಂದು ಕಡೆ ತಾತ್ಕಾಲಿಕವಾಗಿ ಅದು ಕಳೆದು ಹೋಗುವಂತಹ ಸಾಧ್ಯತೆ ಇರುತ್ತೆ. ತುಂಬಾ ಎಚ್ಚರಿಕೆಯಿಂದ ಇರಿ. ಇನ್ನು ನೀವು ಕುಟುಂಬದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನಸ್ಸು ಪ್ರಶಾಂತವಾಗಿ ಇರಬೇಕು. ಸಾಧಕ ಬಾಧಕಗಳ ಬಗ್ಗೆ ಆಲೋಚನೆ ಮಾಡುವಷ್ಟು ಸಮಯ ಇರಬೇಕು, ವ್ಯವಧಾನ ಇರಬೇಕು. ಆಗ ಮಾತ್ರ ತೀರ್ಮಾನವನ್ನ ಒಂದು ಚರ್ಚೆಯ ಮೂಲಕ ಆರಂಭ ಮಾಡಿ ಅಂತಿಮಗೊಳಿಸುವಂಥದ್ದು ಉತ್ತಮ. ಇನ್ನು ವಾಹನ ಚಾಲನೆ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಮೂಲಧನ, ಅದೇ ನಿಮಗೆ ಬಂಡವಾಳ. ಅದರ ಮೂಲಕ ಕೆಲಸಗಳನ್ನ ಆರಂಭ ಮಾಡಿ. ಹಾಗೆ ಚರ್ಚೆಗಳಲ್ಲೂ ಕೂಡ ಧನಾತ್ಮಕವಾಗಿ ಭಾಗವಹಿಸುವಂತೆ ಬೇರೆಯವರನ್ನ ಪ್ರೇರೇಪಿಸುವಂಥದ್ದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು, ಪ್ರಯತ್ನಗಳು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಪ್ರಯತ್ನ ಚೆನ್ನಾಗಿದೆ, ಆದರೆ ನಿಮ್ಮ ಸಂಯಮವನ್ನು ಮಾತ್ರ ಈ ದಿನ ಕಳ್ಕೊಳ್ಳುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಕೋಪ ತಾಪಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಸಹನೆ ಕಡಿಮೆ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.